ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇದು ನನ್ನ ಫಸ್ಟ್ ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಂಗೆ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಹೆಂಗೆ ಹೋಗುತ್ತೆ ಅಂತಲೂ ಗೊತ್ತಿಲ್ಲ. ಈ ವ್ಲಾಗ್ ಕಂಪ್ಲೀಟಾಗಿ ಬಂದು ನಮ್ಮ ಆಫೀಸ್ ಫ್ರೆಂಡ್ಸ್ ಒಂದು 3 ಮೆಂಬರ್ಸ್, ನನ್ನೂ ಸೇರಿಕೊಂಡು ಒಂದು 3 ಮೆಂಬರ್ಸ್ ನಾವು ಒಂದು ಚಿಕ್ಕದಾಗಿ ಆಚೆ ಹೋಗ್ತಾ ಇದ್ದೀವಿ. ಅವರೆಲ್ಲ ಅಲ್ಲಿ ರಾಜಾಜಿನಗರ್ ಮೆಟ್ರೋ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ನೋಡಿ. ನಾವಿವಾಗ ಮೆಟ್ರೋ ಸ್ಟೇಷನ್ ಹತ್ರ ರೀಚ್ ಆದ್ವಿ, ನನ್ನ ಫ್ರೆಂಡು ಸೊ ಇಲ್ಲಿ ನಾವು ನಮ್ಮ ಬಂಧನ ಇನ್ನು ಸದಾಶಿವ ನಗರಲ್ಲಿದ್ದಾಳೆ. ಅವ್ರು ಬರೋದು ಯಾವಾಗ, ನಾವು ಹೋಗೋದು ಯಾವಾಗ, ಹೊಟ್ಟೆ ಬೇರೆ ಹಸಿತಿದೆ. ಇಲ್ಲಿ ತಿನ್ನೋಣ ಅಂತ ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಬಂಧನಗೋಸ್ಕರ ವೇಟ್ ಮಾಡ್ತೀವಿ. ತೋರಿಸ್ತಿದ್ದೀವಿ ನಮ್ಮ ಬಂಧನನ, ಲೇಟೆಸ್ಟ್ ಸ್ಪೆಷಲಿಸ್ಟು ನಮ್ಮ ಆಫೀಸಲ್ಲಿ. ಅವಳ ಆಫೀಸ್ ಕ್ಯಾಮ್ರಾ ನೀಟಾಗಿ ಪ್ಲೇಸೇ ಆಗೋಲ್ಲ. ಮೆಟ್ರೋ ಸ್ಟೇಷನ್ ಒಳಗಡೆ ಬಂದು ಇವಾಗ ಹೋಗ್ತಾ ನಾನು ಇದ್ದೀವಿ. ಮ್ಯಾಚಿಂಗ್ ಅಬ್ಸರ್ವ್ ಮಾಡಿದ್ರೆ ಜಾಕೆಟ್ ಎಲ್ಲ ತೆಗೆದ್ಬಿಟ್ಟು ಫುಲ್ ಆಗ್ತದೆ. ಎಲ್ಲೋದ್ರೂ ಎಲಿವೇಟ್ರಲ್ಲಿ ಮಾತ್ರ ಅದೇ ಆಫೀಸಲ್ಲೂ ಅಷ್ಟೇ, ಲಂಚ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ಯಾವಾಗಲೂ ಅಷ್ಟೇ. ಮೆಟ್ರೋ ಸ್ಟೇಷನ್ಗೆ ಇವಾಗ ಬಂದ್ವಿ. ನಮ್ಮಿಬ್ರದ್ದು ಔಟ್ಫಿಟ್ಟು ಸೇಮು. ನೀವು ಬಂದಾಗ ಔಟ್ಫಿಟ್ಟು ಸೇಮು ಅಂತ ಅಂದ್ಕೊತೀರೇನೋ ಗೊತ್ತಿಲ್ಲ, ನೀವೇ ನೋಡಿ. ಅವ್ರು ಬಂದಮೇಲೆ ಅವ್ರಿಗೋಸ್ಕರ ಮೇ ಬಿ ಇವಾಗ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಬೇಕು ಅನ್ಸುತ್ತೆ. ಸ್ವಲ್ಪ ಕ್ಲಾರಿಟಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ನಮ್ಮ ಬಂದ ನಾನು ತೋರಿಸ್ತೀನಿ ನೋಡಿ. ನಾವೇನೋ ಹೇಳಿದ್ರೆ ಅವ್ರು ಯಾವುದೋ ಒಂದು ಡ್ರೆಸ್ ಹಾಕೊಂಡ್ಬಂದ್ಬಿಟ್ಟವ್ರೆ. ನಾವು ವೈಟ್ ಆ್ಯಂಡ್ ಬ್ಲ್ಯಾಕ್ ಹೇಳಿದ್ವಿ, ಅವರು ಕ್ರೀಮ್ ಅವರು ಕ್ರೀಮ್ ಆ್ಯಂಡ್ ಬ್ಲ್ಯಾಕ್ ಹಾಕೊಂಡ್ಬರ್ತಾವ್ರೆ. ಕಾಣಿಸ್ತಾನೆ ಇಲ್ಲ ಅವ್ರು ಎಲ್ಲಿ ಬರ್ತಾವ್ರಂತ. ಬರ್ತಾರೆ ಇರಿ, ತೋರಿಸ್ತೀನಿ. ಮಾಡೋದು ಯೂಟ್ಯೂಬ್ ನೋಡಿ ಗೈಸ್. ಇವಾಗ ನಾವು 3 ಜನನೇ ಹೋಗ್ತಾ ಇರೋದು. ನಮ್ಮ ಒಂದು ಮಿನಿ ಟ್ರಿಪ್ಪು ತುಂಬ ದಿವಸದಿಂದ ಪ್ಲ್ಯಾನ್ ಆಗಿ ಇವಾಗ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಎಷ್ಟು ಫನ್ ಇರುತ್ತಂದರೆ ನಾವು 3 ಜನ ಇದ್ದರೆ, ನೀವೇ ನೋಡಿ. ಸೊ ನಾನು ಲಿಖಿತಾ, ವಂದನಾ ಆ್ಯಂಡ್ ಹಿಮಾಬಿಂದು, ಓಕೆನಾ? ಇವಾಗ ನಾವು ಟಿಕೆಟ್ ತಗೊಳಕ್ಕೆ ನಿಂತ್ಕೊಂಡಿದ್ದೀವಿ. ನಾನು ಈ ಕಡೆ ಸೈಡಲ್ಲಿ ನಿಂತಿದ್ವಿ, ಅವರಿಗೆ ಟಿಕೆಟ್ ತಗೊಳಕ್ಕೆ ನಿಂತವ್ರು. ಇವಾಗೆಲ್ಲ ಮೆಟ್ರೋ ಸ್ಟೇಷನ್ ಒಳಗಡೆ ಬಂದಿದ್ದೀವಿ. ಸಿಟ್ಟಿಂಗ್ ಹಿಯರ್. ನಾವು ಏನು ಬೇಜಾರಾಗೋ ವಿಷಯ ಏನಂದರೆ ಹಿಮಾ ಅವರು ಕೋಕ್ ತಂದಿದ್ರು ಫ್ಲಾಸ್ಕಲ್ಲಿ. ಸೊ ಅದೆಲ್ಲ ಫುಲ್ಲು ಲೀಕ್ ಆಗಿಬಿಟ್ಟು ಬ್ಯಾಗೆಲ್ಲ ಫುಲ್ ಗಲೀಜ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಅವರಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ. ನಮ್ಮ ನಸೀಬು ಫುಲ್ ಬೇಜಾರಾಗ್ತಿದೆ. ಅವ್ರು ಫುಲ್ಲು ಸೆಕೆ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಫ್ಲಾಸ್ಕಲ್ಲಿ ಹಾಕಿ ತೊಗೊಂಬಂದಿದ್ದಾರೆ. ಅದು ಫುಲ್ಲು ಲೀಕ್ ಆಗಿಬಿಟ್ಟು ಬ್ಯಾಗೆಲ್ಲ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಫುಲ್ಲು ಬೇಜಾರಾಗ್ಬಿಟ್ಟಿದ್ದಾರೆ. ನಮಗೂ ಬೇಜಾರಾಗ್ಬಿಟ್ಟಿದೆ. ನಾವಿವಾಗ ಮೆಟ್ರೋಗೆ ವೇಟ್ ಮಾಡ್ತಾ ಇದ್ದೀವಿ ಮೆಟ್ರೋ ಸ್ಟೇಷನಲ್ಲಿ. ನಾವು ನಮ್ಮ ಮೆಟ್ರೋ ಪ್ರಯಾಣನೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವಾಗ ನಮ್ಮ ಫಸ್ಟ್ ಲೊಕೇಶನ್ ಹತ್ರ ಬಂದಿದ್ದೀವಿ. ವೆಯ್ಟ್ ಮಾಡ್ತಾರೆ. ನಮ್ಮ ಫಸ್ಟ್ ಲೊಕೇಶನ್ ನಾವು ಎಲ್ಲಿ ಬಂದಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ನಾನು. ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ಗೆಸ್ ಮಾಡಿರ್ತೀರ, ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ಬಿಟ್ಟು ನಾವೆಲ್ಲಿಗೆ ಬಂದಿದ್ದೀವಿ ಅಂತ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ. ಅವರ್ ವಿಧಾನಸೌಧ. ನಮ್ಮ ಫಸ್ಟ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ನಾವು 3 ಜನ ರೀಚ್ ಆಗಿದ್ದೀವಿ. ಇವಾಗ ನಿಮಗೆ ತೋರಿಸ್ತೀನಿ ರೀ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಯಾವುದು ಅಂತ. ಇದೇ ನಮ್ಮ ಫಸ್ಟ್ ಡೆಸ್ಟಿನೇಷನ್ನು. ನಾವೆಲ್ಲ ದೊಡ್ಡ ದೊಡ್ಡ ಪ್ಲೇಸಸ್ಗೆಲ್ಲ ಹೋಗಲ್ಲ, ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ವಿಧಾನಸೌಧಕ್ಕೆ ಬಂದಿದ್ದೀವಿ ಫಸ್ಟು. ನಮ್ಮ ಬ್ಯಾಂಗ್ಳೂರು ಫೇಮಸ್ ವಿಧಾನಸೌಧಕ್ಕೆ ಬಂದಿದ್ದೀವಿ. ನಮ್ಮ ವಿಧಾನಸೌಧ ಫುಲ್ಲು ನೋಡಿಕೊಂಡು ಫೋಟೋ ಸೆಕ್ಷನ್ಸ್ ಎಲ್ಲ ಆಯಿತು. ವಿಡಿಯೋ ಮಾಡ್ತಾಯಿದ್ದೀನಿ. ಫೋಟೋ ಎಲ್ಲ ಮುಗೀತು, ಎಲ್ಲರದು ಒಂದೊಂದು ಗ್ರೂಪ್ ಫೋಟೋ, ಸಿಂಗಲ್ ಫೋಟೋ ಎಲ್ಲನೂ ಮುಗೀತು. ಸೊ ನಮ್ಮ ವಿಧಾನಸೌಧ ಫುಲ್ ನೋಡ್ಕೊಂಡು ಇದಾಯಿತು. ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ ಬನ್ನಿ. ಹಾಕೋಬಿಡಿ ಹೈಕೋರ್ಟು. ನಮ್ಮ 2 ಗೆಳತಿಯರು ಹೋಗ್ತಾ ಇದ್ದಾರೆ ಮುಂದೆ. ನಾನು ಹಿಂದೆ ಬರ್ತಾ ಇದ್ದೀನಿ.
ಮೇ ಬಿ ನನ್ನ ವಾಯ್ಸ್ ಕರೆಕ್ಟಾಗಿ ಇರಲ್ಲ, ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫುಲ್ಲು ಬಿಸಿಲಿಗೆ ಮುಖ ಎಲ್ಲ ಬೆವ್ರು ಇಳಿತಾ ಇದೆ ಗೈಸ್. ಇರಲ್ಲ ಅಂತ ಅನ್ಕೊಂಡಿದ್ದೆ ಅಲ್ವಾ? ಇವಾಗ ನಾವೆಲ್ಲ ನೋಡಿ ಎಲ್ಲ ಹೆಂಗೆ ಕೂತಿದ್ದೀವಿ ಅಂತ. ಯಾಕೆ ಅಂದರೆ ಪಾಸ್ತಾ ತಿಂದ್ಬಿಟ್ಟು ಹೋಗೋಣ ಅಂತ ಕೂತಿದ್ದೀವಿ. ಇನ್ನೊಂದು 10 ಮಿನಿಟ್ಸು ರೆಡಿ ಆಗ್ತಾ ಇದೆ. ಫಸ್ಟ್ ನಮ್ದೇನೆ ನುಂಗ್ಬಿಟ್ಟು ಹೋಗ್ಬಿಡೋದು ಅಷ್ಟೇ. ತಿಂದ್ಬಿಟ್ಟು ಹೋಗೋಣ. ಅದೆಲ್ಲ ಬಂದ್ಬಿಟ್ಟು ಹಾಕ್ತೀನಿ, ಹಂಗೆ ಹಾಕ್ತೀನಿ. ಫುಲ್ಲು ಶೆಕೆ ಗೈಸ್, ಬೆವ್ರು ಕಿತ್ಕೊತೈತೆ. ಹೋಗಿ ಒಂದು ಪಾಸ್ತಾಗೋಸ್ಕರ ಒಂದು ಅರ್ಧ ಗಂಟೆಯಿಂದ ಕಾಯ್ತಾ ಇದೀವಿ 3 ಜನನು. ಅದೇ ಗ್ಯಾಪಲ್ಲಿ ಇನ್ಸ್ಟಾದಲ್ಲಿ ಸ್ಟೋರಿ ಅಪ್ಲೋಡ್ ಮಾಡಿದಾಯ್ತು, ಫೋಟೋ ಶೇರ್ ಮಾಡಿದಾಯ್ತು, ಎಲ್ಲ ಮಾಡಿದ್ದಾಯ್ತು. ಅಲ್ಲಿ ಪಾರಿವಾಳ ಜೊತೆ ಆಟ ಆಡಕ್ ಹೋಗಿದ್ದಾಯ್ತು, ಅಲ್ಲಿ ಉಗಿಸ್ಕೊಂಡು ಬಂದಿದ್ದಾಯ್ತು, ಮುಖನ ಒರೆಸ್ಕೊಂಡಿದ್ದಾಯ್ತು ಗೈಸ್. ಎಲ್ಲ ಫುಲ್ಲು ಜಾಗದಲ್ಲಿ ಕೂತಿದೀವಿ ನಾವು. ಅಂದ್ರೆ ಎಷ್ಟು ಚೆನ್ನಾಗಿದೆ ಜಾಗ ಅಂದ್ರೆ. ಒಂದು 10 ರೂಪಾಯಿ 12 ರೂಪಾಯಿ ಎಲ್ಲರೂ ಒಂದು 10 ಜನ ಕೊಟ್ರೆ 100 ರೂಪಾಯಿ ಆಗುತ್ತೆ ನೀಟ್ಗೆ. ಅಂಕಲ್ಗೆ ಒಂದು 10 ರೂಪಾಯಿ ಕೊಟ್ಬಿಟ್ರೆ ಅಷ್ಟೇ ಗೈಸ್. ಪಾಸ್ತಾಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಫೈನಲಿ ಪಾಸ್ತಾ ಅಣ್ಣ ಬಂದವ್ರೆ. ನಾವು ಕಾದು ಕಾದಿದ್ದಕ್ಕೂ 30 ನಿಮಿಷ ಸಾರ್ಥಕ ಆಗೋಯ್ತು. ಇವಾಗ ನಾನು ವೈಟ್ ಸಾಸ್ ಪಾಸ್ತಾ ಹೇಳಿದೀವಿ, ಇವರು ಮ್ಯಾಗಿ. ನೀವು ವೈಟ್ ಸಾಸ್, ಇಬ್ರು ವೈಟ್ ಸಾಸ್ ಹೇಳಿದೀವಿ, ಇವ್ರು ಮ್ಯಾಗಿ ಹೇಳಿದ್ದಾರೆ. ಎಲ್ಲ ಯಾವಾಗ್ಲೂ ಬೌಂಡ್ರಿ ಆಚೆನೆ ಇರ್ತಾರೆ. ಔಟ್ ಆಫ್ ದ ಬಾಕ್ಸ್ ಅವ್ರು ಹೇಳ್ಕೊತವ್ರೆ ನೋಡಿ, ಔಟ್ ಆಫ್ ದ ಬಾಕ್ಸ್ ಅಂತೆ. ಚೆನ್ನಾಗಿ ಟ್ರೈ ಸಕ್ಕತ್ತಾಗಿ ತಗೊಂಡೆ ನಾನು ಕುಂತೀನಿ. ಚೆನ್ನಾಗಿದೆ. ನೀವು ಈ ಕಡೆ ಬಂದರೆ ಅದು ಬಂದು ತಿನ್ಬೋದು. ಇವಾಗ 3 ಜನ ಪಾಸ್ತಾ ತಿನ್ಕೊಂಡು ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಅಂತ ಹೋದ್ಮೇಲೆ ತೋರಿಸ್ತೀವಿ. ಫುಲ್ಲು ಫನ್ ಮಾಡ್ಕೊಂಡು ಕುತ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ ಇವಾಗ ಫುಲ್ ಪಾಸ್ತಾ ತಿಂದ್ಬಿಟ್ಟು ಹೊಟ್ಟೆ ಫುಲ್ ತುಂಬೋಗ್ಬಿಟ್ಟೈತೆ, ನಡೆಯೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಂತೂ. ಸೊ ಇವಾಗ ನೋಡೋಣ ಸೆಕೆಂಡ್ ಡೆಸ್ಟಿನೇಷನ್ಗೆ ಹೋಗೋಣ. ಸುಮ್ಮನೆ ದೂರ ದೂರ ಎಲ್ಲ ಹೋಗಲ್ಲ, ಇಲ್ಲಿಲ್ಲೇ ಸುಮ್ಮನೆ ಇಲ್ಲಿಲ್ಲೇ ಚಿಕ್ಕ ಚಿಕ್ಕ ಪ್ಲೇಸಸ್ ಅಷ್ಟೇ ಗೈಸ್. ಸೆಕೆಂಡ್ ಡೆಸ್ಟಿನೇಷನ್ ಹೋಗೋಣ. ಇಲ್ಲಿ ನೋಡಿ ಗೈಸ್, ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ ಇದೆ. ನಾವು ಕಬ್ಬನ್ ಪಾರ್ಕ್ಗೆ ಬಂದಿದ್ದೀವಿ ಅಷ್ಟೇ. ಫುಲ್ ಎಲ್ಲ ತೋರಿಸ್ತೀವಿ. ಎಲ್ಲ ವಿಡಿಯೋದಲ್ಲೂ ವಂದನೇ ಬರ್ತಾರೆ ಅಂತ ಬೇಜಾರು ಮಾಡ್ಕೊತವ್ರೆ. ಶಿ ಶುಡ್ ಬಿ ಹ್ಯಾಪಿ, ಎಲ್ಲದರಲ್ಲೂ ನಾನು ಇರ್ತೀನಲ್ಲ ಅಂತ. ಬಟ್ ನಾನು ರೆಡಿ ಆಗೋದೆಲ್ಲ ಅಷ್ಟೇ. ಇವಾಗ ನಮ್ಮ ಕಬ್ಬನ್ ಪಾರ್ಕ್ನ ಪ್ರಕೃತಿಯನ್ನು ಸವಿಯೋಣ ಅಷ್ಟೇ. ನೋಡಿ ಗೈಸ್, ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ ಅಷ್ಟೇ. ಎಲ್ಲರೂ ಒಂದು ಒಳ್ಳೆ ಜಾಗ ನೋಡಿಕೊಂಡು ಹಾಸ್ಕೊಂಡು ಕುತ್ಕೊಂಬೋದು ಅನ್ಕೊಂಡೆ ಕೂತ್ಕೊಳ್ಳೋಣ. ಹೌದು, ನೀವು ಶಾಲ್ ಯಾಕೆ ತಂದಿಲ್ಲ? ಹೌದು, ಬಂದನ ದುಪ್ಪಟ್ಟನೇ ತಂದಿಲ್ಲ. ದುಪ್ಪಟ್ಟ ಬ್ಯಾಗಲ್ಲೈತೆ. ನಮ್ಮ ಹಿಮ ಅವ್ರದ್ದು ದಾರಿನೇ ದಾರಿ, ಅವ್ರ ಪಾಡಿಗೆ ಅವರು ನಡೆದಿದ್ದೆ ದಾರಿ. ಇಲ್ಲಿ ನೋಡಿ, ಇಲ್ಲೇನೋ ಬೇಬಿ ಶೂಟ್ ಏನೋ ನಡೀತಾ ಇದೆ. ನಾವು ಹಂಗೆ ಯಾವ್ದಾದ್ರು ಚೆನ್ನಾಗಿರೋ ಒಂದು ಪ್ಲೇಸಲ್ಲಿ ಕೂತ್ಕೊಳ್ಳೋಣ ಅಂತ ಇನ್ನು ದಾರಿ ಹುಡ್ಕೊಂಡು ಹೋಗ್ತಾ ಇದೀವಿ. ನಮಗೆ ದಾರಿ ತೋರಿಸ್ತಿರೋ ದೇವತೆ ಬಂದು ಹಿಮ ಅವರು. ದೇವತೆ ಹಿಮ ಅವರು, ಅವ್ರನ್ನ ಫಾಲೋ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ. ಅವ್ರ ರಿಯಾಕ್ಷನ್ ನೋಡಿ. ಮಮ್ಮ ದಾರಿ ತೋರಿಸ್ಮಮ್ಮ ಪ್ಲೀಸ್. ಎಸ್, ಇಲ್ಲೇ ಲಾಲ್ ಬಾಗಲ್ಲಿ ಕೂತ್ಕೊಂಡು ಸ್ವಲ್ಪ ಫೋಟೋಸ್ ತಕೊಂಡ್ವಿ. ಸ್ವಲ್ಪ ಅಷ್ಟೇ ತಕೊಂಡಿದ್ದೆ. ಅವಳೊಂದು 20, ನಾನೊಂದು 30, ಅವಳದೊಂದು 50 ಅಷ್ಟೇ. ನನ್ಗೆ ಮಾತ್ರ 10.
ಎಲ್ಲ ಒಂದು 300. ನಾನು ಫ್ರೀಯಾಗಿ ಫೋಟೋ ತೆಗ್ದಿದ್ದೀನಿ, ಇವ್ರು ದುಡ್ಡು ಕೊಡ್ತಾ ಇಲ್ಲ ನನಗೆ. ಪ್ಲೀಸ್ ನ್ಯಾಯ ಕೊಡ್ಸಿ. ಕೈ ಮುಕ್ಕೊಂಡಿದ್ದೀನಿ ಎಲ್ಲಿ ಅಂತ ಕೇಳಿ ಫ್ರೆಂಡ್ಸ್. ಅವಳು ಹೇಳ್ತಾಳ ಇನ್ನೊಂದ್ಸಲಿ ಮುಕ್ಕೋತೀನಿ ವಿಡಿಯೋ ಮಾಡಿ. ಅಕ್ಕ ನಮಸ್ಕಾರ ಅಕ್ಕ. ಇವರಿಬ್ರು ಆಡ್ತಿರೋ ನೋಡಿ ಸ್ವಲ್ಪ. ಒಂದೇ ಒಂದ್ಸಲಿ ನಮಸ್ಕಾರ. ಬೇಡ, ನನ್ನ ಕಾಲ್ ತಗೊಳ್ಳಿ ಪ್ಲೀಸ್ ಒಂದು ಬೇಡಕ್ಕ. ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ದಾಯ್ತು ಲಾಲ್ಬಾಗಲ್ಲಿ. ಸೊ ಇವಾಗ ನಾವು ಬೇರೆ ಥರ್ಡ್ ಸ್ಪಾಟಿಗೆ ಹೋಗ್ತಾ ಇದ್ದೀವಿ, ಥರ್ಡ್ ಡೆಸ್ಟಿನೇಷನ್ಗೆ. ಸೊ ಎಲ್ಲಿ ಅಂತ ನೀವೇ ನೋಡಿ. 3 ಜನನು ಹೋಗ್ತಾ ಇದ್ದೀವಿ. ಅವರೇನೋ ಫುಲ್ ಫನ್ ಮಾಡ್ಕೊಂಡ್ಬರ್ತಾರೆ. ಎಲ್ಲ ಮಣ್ಣಾಗೋಗ್ಬಿಟ್ಟು. ಸೊ ನಮ್ಮ ಥರ್ಡ್ ಡೆಸ್ಟಿನೇಷನ್ಗೆ ಹೋಗ್ಬಿಟ್ಟು ನಿಮ್ಗೆಲ್ಲರಿಗೂ ಸಿಗ್ತೀವಿ, ಓಕೆನಾ? ನೋಡಿ ಅದರಲ್ಲೂ ನಾನು ಹಾಯ್ ಗೈಸ್, ನಮ್ಮ ಥರ್ಡ್ ಡೆಸ್ಟಿನೇಷನ್ ಬಂದು ನಾವು ಎಲ್ಲಿಗೆ ಬಂದಿದ್ದೀವಿ? ಏನಿದೆ? ಬಾಲ್ ಭವನಕ್ಕೆ ಬಂದಿದ್ದೀವಿ. ತಿಮ್ಮ ಅವರು ಟಿಕೆಟ್ ತಗೊಳಕ್ಕೆ ನಿಂತಿದ್ದಾರೆ. ನಾನು ಮತ್ತು ವಂದನ ಆಚೆ ನಿಂತ್ಕೊಂಡಿದ್ದೀವಿ. ಜನ ಸಾಗರ. ಟಿಕೆಟ್ ತಗೊಳಕ್ಕೆ ಹೆವಿ ರಶ್ಶು. ಸುರಿಸಿ ನಾನು ಟಿಕೆಟ್ ತಗೊಳ್ತೇನೆ. ಫುಲ್ಲು ರಶ್ ಇದ್ದಾರೆ, ತುಂಬ ಜನ. ಆಶೀರ್ವಾದ ತಗೋತೀನಿ. ಟಿಕೆಟ್ ತಗೊಳ್ಳೋಕೆ ಫುಲ್ಲು ರಶ್ ಇದ್ದಾರೆ. ಆಶೀರ್ವಾದ ವಂದನ. ಫುಲ್ಲು ರಶ್ ಇದ್ದಾರೆ guys. ಅಕ್ವೇರಿಯಂ ಮುಗಿಸೋಷ್ಟರಲ್ಲಿ 3 o'clock ತುಂಬ ರಶ್ ಇದ್ದಾರೆ ನೋಡ್ಕೊಂಡು ವಿಶ್ವೇಶ್ವರಯ್ಯ ನೋಡ್ಕೊಂಡು ನೋಡಿ. ಹಲೋ ಗೈಸ್, ಒಳಗಡೆ ಬಂದ್ವಿ. ಇಲ್ಲಿ ಮುಗಿಸ್ಕೊಂಡು ಫುಲ್ಲು ತುಂಬ ರಶ್ ಇದ್ದಾರೆ. ಮುಗಿಸ್ಕೊಂಡು ಮತ್ತೆ ಇವಾಗ ನಾವು ಬಾಲ್ ಭವನಿಗೆ ಎಂಟ್ರಿ ಆಗಿದ್ದೀವಿ. ಸೊ ಬೋಟಿಂಗ್ ಹೋಗ್ತಾ ಇದೀವಿ. ಇಲ್ಲಿ ಫುಲ್ಲು ಜನ ಇದ್ದಾರೆ, ತೋರಿಸ್ತೀನಿ ನೋಡಿ. ಫುಲ್ಲು ಜನ ಹೆಂಗಿದ್ದಾರೆ ಅಂದರೆ ಹೆವಿ ಜನ ಇದ್ದಾರೆ ನೋಡಿ. ಫುಲ್ಲು ಜನ ಇದ್ದಾರೆ, ಫುಲ್ಲು ಜನ. ಆಡಕ್ಕೆ ಹೋಗ್ತಾ ಇದೀವಿ ನೋಡಿ. ವಂದನ ವೀಡಿಯೋ ಮಾಡ್ತಾವ್ರೆ, ನಾನು ಮತ್ತೆ ಹಿಮ ಆಡಕ್ಕೆ ಹೋಗ್ತಾ ಇದೀವಿ. ಫುಲ್ಲು ಅದ ಆಡ್ಬಿಟ್ಟು ಬ್ರೇಕ್ ಡ್ಯಾನ್ಸ್ ಫುಲ್ಲು ಬ್ರೇಕ್ ಡ್ಯಾನ್ಸ್ ಆಗೋಗ್ಬಿಟ್ಟೈತೆ. ಇವಾಗ ಇದನ್ನ ಆಡಕ್ಕೆ ಬಂದಿದ್ದೀವಿ, ಕೊಲಂಬಸ್ ಆಡಕ್ಕೆ ಬಂದಿದ್ದೀವಿ. ಫುಲ್ ನಂಗಂತೂ ತಲೆ ಗಿರೋ ಅಂತ ಇದೆ. ಇದು ಆಡ್ಬಿಟ್ಟು ನಾನು ಹೆಂಗಿರ್ತೀನೋ ಗೊತ್ತಿಲ್ಲ. ಎಲ್ಲ ಗೇಮ್ಸು ಕೊಲಂಬಸ್ ಎಲ್ಲ ಆಡ್ಬಿಟ್ಟು ಇವಾಗ ಬಂದು ಕುತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದೀವಿ ಗೈಸ್. ಒಂಚೂರು ಲೈಟಾಗಿ ಸುಮ್ಮನೆ ರೇ. ನನಗಂತೂ ಫುಲ್ ತಲೆ ಸುತ್ತಬಿಡ್ತು. ಈಗ ಯಾವ ಲೆವೆಲ್ಗೆ ಅಂದರೆ ಬೇರೆ ಲೆವೆಲ್ಗೆ. ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ ಅಂತ ಐಸ್ ಕ್ರೀಮ್ ತಿಂತಾ ಇದ್ದೀನಿ ನಾನು. ಏನೂ ಇಲ್ಲ ಫ್ರೆಂಡ್ಸ್, ನಂಗೆ ಫುಲ್ ತಲೆ ಸುತ್ತಿ ಯಪ್ಪ ಜೀವ ಬಾಯಿಗೆ ಬಂದ್ವಿ ಅಷ್ಟೇ. ಅದಂತೂ ನಿಜ. ಬೈಕ್ ಬಂದು ಈಚೆನೂ ಬಂದ್ವಿ ಫ್ರೆಂಡ್ಸ್. ಅವಳು ಬಾಯಿಗೆ ಬರ್ತದೆ, ನನಗೂ ಬಾಯಿಗೆ ಬರ್ತದೆ. ಫುಲ್ಲು ಐಸ್ ಕ್ರೀಮ್ ತಿಂತಾರೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಜೀವನ ತಣ್ಣಗೆ ಮಾಡ್ಕೊಳ್ಳೋಕ್ಕೆ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಎಲ್ಲ ಬೇವು ತೊಗ್ಬಿಟ್ಟೈತೆ. ಕರ್ನಾಗ್ಬಿಟ್ಟಿದೆ ನಾನು. ನೋ ಮೇಕಪ್. ಅಕ್ವೇರಿಯಮ್ಗೆ ಬಂದಿದ್ದೀವಿ. ಅಕ್ವೇರಿಯಮ್ಗೆ ಬಂದಿದ್ದೀವಿ. ಇವಳಿಗೆ ಬಿಲೋ 16 ಅಂತ ಅಂತಾರೆ. ಬರೇ ಮಮ್ಮಿ ಬಾಂಡು ಅಕ್ವೇರಿಯಮ್ ಒಳಗಡೆ ಬಂದಿದ್ದೀವಿ guys. ಚೆನ್ನಾಗಿದೆ, ಒಂಥರ ನಿಮಗೆ ತೋರಿಸ್ತೀನಿ. ಅನ್ಕೊಂಡೆ ರಿಯಲ್ ಅಲ್ಲ. ಅಲ್ಲ 100% ನಿಜವಾಗ್ಲೂ.
ಅಕ್ವೇರಿಯಂ ಎಲ್ಲ ನೋಡಿ ಮುಗಿಸಾಯ್ತು. ಸೊ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ ನಮ್ಮ ಹಿಮ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ? ವಿಶ್ವೇಶ್ವರಯ್ಯ ಮ್ಯೂಸಿಯಂ. ಸೊ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಸೊ ಏನಾದರೂ ತಿಂದ್ಕೊಂಡು ಆಮೇಲೆ ಸ್ವಲ್ಪ ಎನರ್ಜಿ ತಗೊಂಡು ಹೋಗಬೇಕು. ಸೊ ಸ್ವಲ್ಪ 5 ನಿಮಿಷ ಕುತ್ಕೊಂಡಿದ್ದೀವಿ ಅಷ್ಟೇ ಗೈಸ್. ನೆಕ್ಸ್ಟು ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ ಹೋಗೋಣ. ಹಲೋ ಗೈಸ್, ನಾವೀಗ ಮಾವಿನಕಾಯಿ ತೊಗೊಳಕ್ಕೆ ಬಂದಿದ್ದೀವಿ. ಇದು ಕೊಡಿ. ಎಷ್ಟು? ಉಪ್ಪು ಖಾರ ಹಾಕಿ ಸ್ವಲ್ಪ. ಹಾಕ್ತೀನಿ ಇವಾಗ ನಾವು ನಮ್ಮ ತಿನ್ನೋ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಡೆಸ್ಟಿನೇಷನ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಬಂದನ ಹಿಂದೆ ಇದ್ದೀವಿ. ನಮ್ಮ ಹಿಮ ಬಿಂದು ಯಾವಾಗಲೂ ಮುಂದೆನೇ ಇರ್ತಾರೆ. ಫುಲ್ಲು ನಾವು ಜೊತೆಗೆ ಬಂದಿದ್ದೀವ ಇಲ್ವಾ ಅಂತ ನಮಗೆ ಮರ್ತೋಗಿದೆ. ಆ ಥರ ಫುಲ್ಲು ಅವರು ಮುಂದೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಬಂದಾಯಿತು. ನಾವು ಎಲ್ಲಿ ಬಂದಿದ್ದೀವಿ ಅಂತ ನೀವೇ ನೋಡ್ಬೋದು. ಎಲ್ಲಿ ಬಂದಿದ್ದೀವಿ ವಂದನ? ವಿಶ್ವೇಶ್ವರಯ್ಯ ಅವರ ಮ್ಯೂಸಿಯಂಗೆ ಬಂದಿದ್ದೀವಿ. ಹಂಗೆ ಫುಲ್ ಟಿಕೆಟ್ಸ್ ತಗೋಬೇಕು. ಸೊ ನಾವು ಟಿಕೆಟ್ಸ್ ತಗೊಳ್ಳೋಕ್ಕೆ ಇಲ್ಲಿ ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ಒಳಗಡೆ ನೀರಿದೆ ಎಲ್ಲ ಇರುತ್ತೆ. ಇವರೆಲ್ಲ ನನ್ನ ಬಿಟ್ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ನಮ್ಮ ದೊಡ್ಡಪ್ಪ ಇದ್ದಾರೆ. ಅಲ್ಲೆಡಲ್ಲಿ ನಮ್ಮ ದೊಡ್ಡಪ್ಪ. ಎಲ್ಲಿ? ಸೊ ಇವಾಗ ನಾವು ಫುಲ್ಲು ಇವಾಗ ನಾವು 3D ಎಫೆಕ್ಟಿಗೆ ಬಂದಿದ್ದೀವಿ. ಇವಾಗ ನಮ್ಮ ಹಿಮ ಬಿಂದನ್ನು ತೋರಿಸ್ತಿದ್ದೀವಿ. ಇನ್ನೊಂದು ಸ್ವಲ್ಪ ಮೇಲೆ ಬನ್ನಿ. ಭೂ ಅಂತ ಬಾ. ಹಿಮ ಅವರೇ ಇನ್ನೊಂದ್ಸರಿ ಹಿಮ ನಾವಿವಾಗ ಸ್ಪೇಸ್ ಟೆಕ್ನಾಲಜಿಗೆ ಬಂದಿದ್ದೀವಿ. ನಾವಿವಾಗ ಮಿರರ್ ನೆಸ್ ಒಳಗೆ ಹೋಗ್ತಾ ಇದ್ದೀವಿ. ಕಾಣಿಸ್ತಲ್ಲ. ಕರೆಕ್ಟಾಗೆ ಬರ್ತಾ ಇದೀನಾ? ಹಿಂಗೆ ನಿಂತ್ಕೊಳ್ಳಿ. ಮ್ಯೂಸಿಯಮ್ನು ನಾವು ಫುಲ್ಲು ಎಲ್ಲ ನೋಡ್ಕೊಂಡು ಬಂದಾಯಿತು. ಬಿಕಾಸ್ ವೀಡಿಯೋ ಮಾಡೋಕ್ಕಾಗಿಲ್ಲ ಫುಲ್ಲೂ, ಬಟ್ ಸ್ವಲ್ಪ ಕ್ಲಿಪ್ ಹಾಕ್ತೀನಿ. ಸೊ ಇಲ್ಲಿಗೆ ನಮ್ಮ ಟ್ರಿಪ್ ಎಲ್ಲ ಮುಗೀತು. ಸೊ ಇವಾಗ ನಾವೆಲ್ಲ ಮನೆಗೆ ಡಿಸ್ಪ್ಯಾಚ್ ಆಗೋ ಟೈಮು. ಸೊ ಬಾಯ್ ರೀನಾ, ಬಾಯೆಲ್ಲ ಉಪ್ಪು ಬಾಯ್ 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 ಗಾಯ್ಸ್.
ಹಲೋ ಗಾಯ್ಸ್, ಎಲ್ಲ ಪ್ಲೇಸಸ್ ನೋಡಿಕೊಂಡು ಮುಗಿಸ್ಕೊಂಡು ಎಲ್ಲ ಅವ್ರವ್ರ ಮನೆಗೆ ರೀಚ್ ಆಗಿದ್ದಾಯಿತು. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ವಿ ನೀಡ್ ಯುವರ್ ಸಪೋರ್ಟ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ವಿಡಿಯೋ ಹಾಕ್ತಿರ್ತೀನಿ. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಐ ನೀಡ್ ಯುವರ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.